ಹಿಂದೆ ನಾನು ಹೈಸ್ಕೂಲ್ ಟೈಮಲ್ಲಿ ಯಾವುದೋ ಒಂದು ಪುಸ್ತಕ ಓದ್ತಾ ಇದ್ದೆ. ಅದರೊಂದು ಕತೆ ಬಂತು. ಒಬ್ಬ ರಾಜ ಇರ್ತಾನಂತೆ. ಅದರಲ್ಲಿ 4 ಜನ ಒಂದೇ ಕುಟುಂಬದ ಅಧಿಕಾರಿಗಳು ಆ ರಾಜನ ಹತ್ರ ಇರ್ತಾರಂತೆ. ಹೆಂಗಿತ್ತು ಅಂತಂದರೆ, ಆ 4 ಜನ ಅಧಿಕಾರಿಗಳು ರಾಜನಲ್ಲಿರ್ತಕ್ಕಂಥವ್ರು ಒಂದೇ ಕುಟುಂಬದವರಾಗಿದ್ದರು. ಬಾಂಡಿಂಗ್ ತುಂಬ ಚೆನ್ನಾಗಿತ್ತಂತೆ. ಅವ್ರು ಹೇಳ್ದಂಗೆ ರಾಜ ಕೇಳುವಂಥ ಪರಿಸ್ಥಿತಿ ಬಂತು. ಆವಾಗ ರಾಜನನ್ನು ಇಳಿಸಿ ನಾವೇ ರಾಜ್ಯಭಾರ ಮಾಡೋಣ ಅಂಥೇಳಿ ನಿರ್ಧಾರ ಮಾಡಿದ್ರು. ಈ ವಿಷಯ ಹೇಗೋ ರಾಜನಿಗೆ ಗೊತ್ತಾಯಿತು. ಗೊತ್ತಾದ ಮೇಲೆ ರಾಜ ವಿಚಾರ ಮಾಡ್ದ, ಹಿಂಗೆ ಮಾಡಿದ್ರೆ ಕೆಲಸ ಆಗೋದಿಲ್ಲ, ಇಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಫಾಲೋ ನೋಡೋಣ ಏನಾಗುತ್ತೆ ಅಂತ ವಿಚಾರ ಮಾಡ್ದ. ಆಮೇಲೆ ಅವರೊಬ್ಬೊಬ್ಬರನ್ನೇ ಕರೆದು ಹೇಳ್ದ, ನೀವು 4 ಜನರಲ್ಲಿ ಯಾರು ಬುದ್ಧಿವಂತರಿದ್ದೀರಿ ಅವರು ಸಾಬೀತು ಮಾಡಿರಿ, ಅವರಿಗೆ ತಕ್ಕನಾದಂತಹ ಹುದ್ದೆಯನ್ನು ನಾನು ನೀಡಲಿದ್ದೇನೆ ಅಂತ ಹೇಳ್ದ. ಸಪ್ರೇಟಾಗಿ 4 ಜನರನ್ನು ಕೇಳಿ ಹೇಳ್ದ. ಅವರು 4 ಜನರು ಈ ಮೂಲೋದ್ದೇಶವನ್ನು ಬಿಟ್ಟು ಏನು ಮಾಡಿದ್ರು ಅಂತಂದರೆ, ತಮ್ಮಲ್ಲೇ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಮ್ಮತದ ಅಭಿಪ್ರಾಯಕ್ಕೆ ಬರಲೇ ಇಲ್ಲ. ರಾಜ ಹಾಗೆ ಮುಂದೆ ಅವರು ಸಂದರ್ಭಗಳಲ್ಲಿ ತಂದು ಸಮಸ್ಯೆ ಬಗೆಹರಿಸು ಅಂತ ಹೇಳ್ತಿದ್ರು. ಹಾಗೆ ಮುಂದೆ ನಡೀತಾ ಇತ್ತು. ಕೊನೆಗೊಂದಿನ ಹಾಗೆ ರಾಜ್ಯ ಬರ ಮಾಡ್ತಾ ರಾಜನಿಗೂ ವಯಸ್ಸಾಯಿತು, ಅವ್ರಿಗೂ ವಯಸ್ಸಾಯಿತು. ಕೊನೆಗೊಂದು ದಿವಸ ಬಂದರು. ಇಲ್ಲ ರಾಜರೇ, ನಮಗೆ ಹುದ್ದೆ ಯಾವುದು ಅಂತ ಇನ್ನೂ ಕನ್ಫರ್ಮ್ ಆಗಲಿಲ್ಲ, ನಮ್ಮಲ್ಲಿ ಜಗಳ ಆಗಿದೆ, ಈಗಲಾದರೂ ನೀವೇ ಹೇಳ್ಬಿಡಿ ಯಾರನ್ನಾದರೂ ಮಾಡಬೇಕು ಅಂತ. ರಾಜ ಹೇಳ್ದ, ಆಯ್ತಪ್ಪ, ನನಗೂ ವಯಸ್ಸಾಯಿತು, ರಾಜ್ಯಭಾರ ಮಾಡೋ ಉತ್ಸಾಹನೂ ನನಗಿಲ್ಲ, ನಾನೀಗ ಸನ್ಯಾಸಾಶ್ರಮಕ್ಕೆ ಹೋಗ್ತಾ ಇದ್ದೀನಿ, ನೀವೇ ಏನಾದರೂ ಮಾಡ್ಕೊಳ್ಳಿ, ರಾಜ್ಯ ಉಂಟು ನೀವು ಉಂಟು ಅಂತಂದ. ಆಮೇಲೆ ಅವರಿಗೆ ಜ್ಞಾನೋದಯ ಆಯಿತು, ನಮಗೂ ವಯಸ್ಸಾಗಿದೆ, ನಮಗೆ ಯಾಕೆ ಈ ರಾಜ್ಯದ ಹಂಗು, ನಾವು ನಿಮ್ಮ ಜೊತೆಗೇನೆ ಬಂದುಬಿಡ್ತೀವಿ, ನಾವು ಸನ್ಯಾಸಾಶ್ರಮಕ್ಕೆ ಬರ್ತೀವಿ ಅಂಥೇಳಿ ಹೊರಟೋದ್ರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ.